ಟಿಬಿ ಡ್ಯಾಂಗೆ ಸ್ಟಾಪ್ ಲಾಕ್ ಗೇಟ್ ಅಳವಡಿಕೆ ಮೊದಲ ಹಂತ ಯಶಸ್ವಿ. ತುಂಗಭದ್ರಾ ಜಲಾಶಯದಲ್ಲಿ ಹೇಗಿದೆ ಗೊತ್ತಾ? ರೋಚಕ ಕಾರ್ಯಾಚರಣೆ. ಜಲಾಶಯದಲ್ಲಿ ಈವರೆಗೆ ಖಾಲಿಯಾಗಿರೋ ನೀರೆಷ್ಟು, ಉಳಿದಿರೋದು ಎಷ್ಟು? ಎಲ್ಲ ಸುದ್ದಿಯನ್ನ ನೋಡೋಣ ಟಿಬಿ ಡ್ಯಾಂ ಗೇಟ್ ನ್ಯೂಸ್ ಟಾಪ್ 9 ನಲ್ಲಿ. ತುಂಗಭದ್ರಾ ಜಲಾಶಯದ ಕ್ರಿಸ್ಟ್ ಗೇಟ್ ಅಳವಡಿಕೆಗೆ ಹರಸಾಹಸ ಪಡಲಾಗ್ತಿದೆ. ಟಿಬಿ ಡ್ಯಾಂಗೆ ಸ್ಟಾಪ್ ಲಾಕ್ ಗೇಟ್ನ ಮೊದಲ ಎಲಿಮೆಂಟ್ ಅಳವಡಿಕೆ ಯಶಸ್ವಿಯಾಗಿದೆ. 2 ದಿನಗಳ ಶ್ರಮದ ಬಳಿಕ ಮೊದಲ ಎಲಿಮೆಂಟ್ ಅಳವಡಿಸುವಲ್ಲಿ ತಜ್ಞರು ಹಾಗೂ ಸಿಬ್ಬಂದಿ ಸಕ್ಸಸ್ ಆಗಿದ್ದಾರೆ. ಜಲಾಶಯದ ಮೇಲೆ ಸಚಿವ ತಂಗಡಗಿ, ಸಂಸದ ರಾಜಶೇಖರ್ ಹಿಟ್ನಾಳ್ ಸಂಭ್ರಮಾಚರಣೆ ಮಾಡಿದ್ರು. ತಜ್ಞರು ಹಾಗೂ ಸಿಬ್ಬಂದಿಗೆ ಧನ್ಯವಾದ ತಿಳಿಸಿದ್ರು. ಕೊಪ್ಪಳ ಜಿಲ್ಲೆಯಲ್ಲಿರೋ ತುಂಗಭದ್ರಾ ಡ್ಯಾಂನ 19ನೇ ಕ್ರಿಸ್ಟ್ ಗೇಟ್ ಕೊಚ್ಚಿ ಹೋಗಿದ್ದು ನೀರು ಪೋಲಾಗ್ತಿದೆ. ಗೇಟ್ನಿಂದ ಪೋಲಾಗ್ತಿರೋ ನೀರು ತಡೆಯೋದು ಸವಾಲಾಗಿದೆ. ಇದೀಗ ಮೊದಲ ಎಲಿಮೆಂಟ್ ಅಳವಡಿಕೆ ಸಕ್ಸಸ್ ಆಗಿದ್ರಿಂದ ಭರವಸೆ ಮತ್ತಷ್ಟು ಹೆಚ್ಚಾಗಿದೆ. ತಜ್ಞರು, ನೂರಾರು ಸಿಬ್ಬಂದಿ ಉಳಿದ ಸ್ಟಾಪ್ ಲಾಕ್ ಗೇಟ್ನ ಎಲಿಮೆಂಟ್ ಅಳವಡಿಸಲು ಇಂದು ಮುಂದಾಗಲಿದ್ದಾರೆ. ಇಂದು ಕೂಡ ಮೆಗಾ ಆಪರೇಷನ್ ನಡೆಯಲಿದೆ. ತುಂಗಭದ್ರಾ ಡ್ಯಾಂನ ಕ್ರಿಸ್ಟ್ ಗೇಟ್ ದುರಸ್ತಿಗೆ ಹಲವು ಅಡ್ಡಿ ಆತಂಕಗಳು ಎದುರಾಗ್ತಿದೆ. ಕಠಿಣ ಸವಾಲನ್ನೇ ಮೆಟ್ಟಿ ನಿಂತು ಸಿಬ್ಬಂದಿ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಕ್ರಿಸ್ಟ್ ಗೇಟ್ ಮೇಲಿದ್ದ ಸ್ಕೈ ವಾಕ್ ಅಡ್ಡಿಯಾಗಿದ್ದಕ್ಕೆ ತೆರವು ಮಾಡಿದ್ರು. ಮೊದಲ ಎಲಿಮೆಂಟ್ ಅಳವಡಿಕೆಗೆ ಸ್ಕೈ ವಾಕ್ ಅಡ್ಡಿಯಾಗಿತ್ತು. ಎಚ್ಚರಿಕೆಯಿಂದ ಕ್ರೇನ್ಗಳ ಮೂಲಕ ಎಲಿಮೆಂಟ್ ಅಳವಡಿಕೆ ಪ್ರಕ್ರಿಯೆ ನಡೆಸಲಿದ್ದಾರೆ. ತಜ್ಞ ಕನ್ನಯ್ಯ ನಾಯ್ಡು ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಯುತ್ತಿದೆ. ಟಿಬಿ ಡ್ಯಾಂಗೆ ಸ್ಟಾಪ್ ಲಾಕ್ ಗೇಟ್ ಮೊದಲ ಎಲಿಮೆಂಟ್ ಅಳವಡಿಕೆ ಸಕ್ಸಸ್ ಆಗಿದೆ. ಸಿಎಂ ಸಿದ್ದರಾಮಯ್ಯಗೆ ಸಚಿವ ಜಮೀರ್ ಅಹಮದ್ ಮಾಹಿತಿ ನೀಡಿದ್ರು. ದೂರವಾಣಿ ಕರೆಯನ್ನ ಮಾಡಿ ಮಾಹಿತಿ ನೀಡಿದ್ದಾರೆ. ಇಂದು ಸ್ಟಾಪ್ ಲಾಕ್ ಗೇಟ್ ಅಳವಡಿಕೆ ಕಾರ್ಯ ಪೂರ್ಣಗೊಳ್ಳಲಿದೆ ಅಂತ ಜಮೀರ್ ತಿಳಿಸಿದ್ದಾರೆ. ಕಳೆದ 3 ದಿನಗಳಿಂದ ವೈಕುಂಠ ಅತಿಥಿ ಗೃಹದಲ್ಲಿ ಜಮೀರ್ ಅಹಮದ್ ವಾಸ್ತವ್ಯ ಹೂಡಿದ್ದಾರೆ. ಸ್ಟಾಪ್ ಲಾಕ್ ಗೇಟ್ ಅಳವಡಿಕೆ ಬಗ್ಗೆ ಕ್ಷಣ ಕ್ಷಣಕ್ಕೂ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಪ್ರತಿ ಕಾರ್ಮಿಕರಿಗೂ 50,000 ರೂಪಾಯಿ ನೀಡುವುದಾಗಿ ಜಮೀರ್ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಟಿಬಿ ಡ್ಯಾಂಗೆ ಮೊದಲ ಎಲಿಮೆಂಟ್ ಅಳವಡಿಕೆ ಸಕ್ಸಸ್ ಆಗಿದೆ ಅಂತ ಶಿವರಾಜ್ ತಂಗಡಗಿ ಹೇಳಿದ್ರು. ಹರಿಯೋ ನೀರಲ್ಲಿ ಎಲಿಮೆಂಟ್ನ ಅಳವಡಿಕೆ ಸವಾಲಾಗಿತ್ತು. ಕಾರ್ಮಿಕರು ಯಶಸ್ವಿಯಾಗಿ ಅಳವಡಿಸಿದ್ದಾರೆ. ಕನ್ನಯ್ಯ ನಾಯ್ಡು ಸೇರಿದಂತೆ ಎಲ್ಲಾ ಸಿಬ್ಬಂದಿಗೆ ಧನ್ಯವಾದ. ಸಿಎಂ ಡಿಸಿಎಂ ಕಾರ್ಯಾಚರಣೆ ಲೈವ್ ಆಗಿ ನೋಡಿದ್ದಾರೆ. ರೈತರ ಬೆಳೆಗೆ ನೀರು ಕೊಡುವ ಕೆಲಸವನ್ನ ಮಾಡ್ತೇವೆ ಅಂತ ತಂಗಡಗಿ ಹೇಳಿದ್ರು. ಕಾರ್ಯಾಚರಣೆ ನಮಗೊಂದು ಎಲ್ಲೋ ಒಂದ್ ಕಡೆ ಹರಿಯುವ ನೀರಿನೊಳಗೆ ಎಲಿಮೆಂಟ್ಸ್ ಇಳಿಸೋದಿದೆಯಲ್ಲ, ಅದು ಒಂಥರ ನಮಗೆ ಚಾಲೆಂಜಿಂಗ್ ಆಗಿತ್ತು. ಅದು ನಮಗೆಲ್ಲ ಒಂದು ನನಗನ್ಸಿದ ಮಟ್ಟಿಗೆ ದೇಶದೊಳಗೆ ಮೊಟ್ಟ ಮೊದಲನೇ ಪ್ರಯೋಗ ಅಂತಲೇ ಹೇಳ್ತಾ ಇದ್ವಿ. ಆ ಪ್ರಯೋಗ ನಾವು ಸಕ್ಸಸ್ ಆಗಿದ್ವಿ. ನಿಜವಾಗಲೂ ಇದಕ್ಕೆಲ್ಲದಕ್ಕೂ ಕಾರಣ ನಮ್ಮ ಕಾರ್ಮಿಕರು ಮತ್ತು ಜೊತೆಗೆ ಭಾಳ ಮುಖ್ಯವಾಗಿ ನಮಗೆ ಹಂತವಾಗಿಯೂ ನಮಗೆ ಒಂದು ಧೈರ್ಯ ತುಂಬುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸತತ ಕಂಟಿನ್ಯೂಸ್ ಆಗಿ ನಮ್ಮ ಜೊತೆಗಿದ್ದು. ಕಾರ್ಮಿಕರು ಜೀವ ಪಣಕ್ಕಿಟ್ಟು ಕೆಲಸ ಮಾಡಿದ್ದಾರೆ ಅಂತ ಸಂಸದ ರಾಜಶೇಖರ್ ಹಿಟ್ನಾಳ್ ಹೇಳಿದ್ರು. ಎಲಿಮೆಂಟ್ ಅಳವಡಿಕೆ ವೇಳೆ ಸಾಕಷ್ಟು ಭಯವಾಗಿತ್ತು. ನೀರಲ್ಲಿ ಎಲಿಮೆಂಟ್ ಇಳಿಯುವಾಗ ಕ್ರೇನ್ಗಳು ಕಂಪಿಸಿದ್ವು. ಕಾರ್ಮಿಕರು ಭಯಪಡದೆ ಕೆಲಸ ಮಾಡಿದ್ದಾರೆ. ಹರಿಯೋ ನೀರಿನಲ್ಲಿಯೇ ಎಲಿಮೆಂಟ್ ಅಳವಡಿಸಲಾಗಿದೆ. ಟಿಬಿ ಜಲಾಶಯದಲ್ಲಿ ಇನ್ನು 72 ಟಿಎಂಸಿ ನೀರು ಉಳಿಯುತ್ತೆ. ಹೀಗಾಗಿ ರೈತರ ಬೆಳೆಗೆ ನೀರು ಬಿಡೋ ಕೆಲಸವಾಗುತ್ತದೆ ಅಂತ ಹೇಳಿದ್ದಾರೆ. ಆತಂಕಗೊಂಡ್ಬಿಟ್ಟಿದ್ರು. ಯಾಕಂದ್ರೆ ಈಗಾಗಲೇ ಸಸಿಯನ್ನು ನಾಟಿ ಮಾಡಿಬಿಟ್ಟಿದ್ರು. ಮಾಡಿದ ರೈತರು ಮತ್ತೆ ನೀರು ಪೂರ್ತಿ ಒಂದು ಬೆಳೆಗೆ ಆಗದೆ ಹೋದರೆ ರೈತರಿಗೆ ಭಾಳಷ್ಟು ಅನಾನುಕೂಲ ಆಗ್ತದೆ. ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕ್ತಾ ಇದ್ರು. ಆದರೆ ಭಾಳಷ್ಟು ಖುಷಿಯಾಗಿದೆ. ನೀರು ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ. ರೈತರು ಕೂಡ ಇದೊಂದು ಖುಷಿ ಸಂಗತಿ ಅಂತ ಹೇಳಿಕ್ಕೆ ಬಯಸ್ತೀನಿ. ತುಂಗಭದ್ರಾ ಡ್ಯಾಂ ಗೇಟ್ ದುರಸ್ತಿ ಕಾರ್ಯ ವಿಳಂಬವಾಗ್ತಿದೆ ಅಂತ ಶಾಸಕ ಜನಾರ್ದನ್ ರೆಡ್ಡಿ ಆರೋಪ ಮಾಡಿದ್ದಾರೆ. ಟಿಬಿ ಬೋರ್ಡ್ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ತಡವಾಗ್ತಿದೆ. ಪ್ರತಿ ಕೆಲಸಕ್ಕೂ ಅಸಹಕಾರ ನೀಡುತ್ತಿದ್ದಾರೆ. ಬೋರ್ಡ್ನಲ್ಲಿ ಆಂಧ್ರದವರೇ ಹೆಚ್ಚಿನ ಅಧಿಕಾರಿಗಳಿದ್ದಾರೆ. ತಮ್ಮ ರಾಜ್ಯಕ್ಕೆ ಹೆಚ್ಚಿನ ನೀರು ಹೋಗುವಂತೆ ಮಾಡ್ತಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ರು. ಈ ನೋವನ್ನ ರಾಜ್ಯದ ಅನೇಕ ಅಧಿಕಾರಿಗಳು ವ್ಯಕ್ತಪಡಿಸಿದ್ದಾರೆ ಅಂತ ಜನಾರ್ದನ್ ರೆಡ್ಡಿ ಹೇಳಿದ್ದಾರೆ. ಟಿಬಿ ಡ್ಯಾಂಗೆ ಇನ್ನುಳಿದ ಸ್ಟಾಪ್ ಲಾಕ್ ಗೇಟ್ ಅಳವಡಿಕೆ ಕಾರ್ಯ ವಿಳಂಬ ಆಗ್ತಿರೋದಕ್ಕೆ ಅನುಮಾನ ಮೂಡಿದೆ. ಪೂರ್ವ ತೊಡಕುಗಳನ್ನ ಅಧ್ಯಯನ ಮಾಡದೆ ಕಾರ್ಯಾಚರಣೆಗೆ ಇಳಿದಿದ್ದೇ ಪ್ಲಾನ್ ವಿಳಂಬಕ್ಕೆ ಕಾರಣವಾಗ್ತಿದೆಯನ್ನೋ ಪ್ರಶ್ನೆ ಮೂಡಿದೆ. ಮೊದಲ ಎಲಿಮೆಂಟ್ ಇಳಿಸೋ ವೇಳೆ ಕೌಂಟರ್ ಪಾರ್ಟ್ ಕಬ್ಬಿಣ, ಸ್ಕೈವಾಕ್ ಬ್ರಿಡ್ಜ್,
ಚೈನ್ ಅಡ್ಡಿಯಾಗಿತ್ತು. ಎಲಿಮೆಂಟ್ ಕೂರಿಸಲು ಅಡ್ಡಬರೋ ತಾಂತ್ರಿಕ ತೊಡಕುಗಳ ಅಧ್ಯಯನ ಮಾಡದೆ ತಜ್ಞರು ಕಾರ್ಯಾಚರಣೆಗೆ ಇಳಿದ್ರ ಅನ್ನೋ ಪ್ರಶ್ನೆ ಎದ್ದಿದೆ. ಕೊಪ್ಪಳದ ತುಂಗಭದ್ರಾ ಜಲಾಶಯದ ನೀರಿನ ಮಟ್ಟ ಕುಸಿದಿದೆ. ಕಳೆದ 6 ದಿನಗಳಲ್ಲಿ ಡ್ಯಾಂನಲ್ಲಿ 33ಕ್ಕೂ ಹೆಚ್ಚು ಟಿಎಂಸಿಯಷ್ಟು ನೀರು ಖಾಲಿಯಾಗಿದೆ. 105.788 ಟಿಎಂಸಿ ನೀರು ಸಂಗ್ರಹದ ಸಾಮರ್ಥ್ಯ ಹೊಂದಿರುವ ಜಲಾಶಯದ ಮಟ್ಟ 72.826 ಟಿಎಂಸಿಗೆ ಕುಸಿದಿದೆ. ಆಗಸ್ಟ್ 10ರಂದು ಭರ್ತಿಯಾಗಿದ್ದ ಡ್ಯಾಂ 19ನೇ ಕ್ರಿಸ್ಟ್ ಗೇಟ್ ಕೊಚ್ಚಿ ಹೋಗಿದ್ರಿಂದ ನೀರು ಖಾಲಿಯಾಗ್ತಿದೆ.